ಅಂದ್ರೆ ನಿಮ್ಗೆ GST ನಂಬರ್ ಹಾಕಿದ ತಕ್ಷಣ ಒಂದು ಲೆಡ್ಜರ್ ಕ್ರಿಯೇಟ್ ಆಗುತ್ತೆ. ಅದು ಹೇಗೆ ಕ್ರಿಯೇಟ್ ಆಗುತ್ತೆ ನಾನು ಬೈ ಪ್ರಾಕ್ಟಿಕಲ್ ನಿಮ್ಗೆ ತೋರಿಸ್ತೇನೆ. ಒಂದು GST ನಂಬರ್ ನ ಫಸ್ಟ್ ಕಾಪಿ ಮಾಡ್ತಾ ಇದ್ದೇನೆ. ಇದು ನನ್ನ GST ನಂಬರ್ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ F4 ಅನ್ನ ಪ್ರೆಸ್ ಮಾಡಿ GST ನಂಬರ್ ಹಾಕಿ ವ್ಯಾಲಿಡೇಟ್ ಕೊಟ್ರೆ ಆಟೋಮ್ಯಾಟಿಕ್ ಆಗಿ ಆ ಡೀಟೇಲ್ಸ್ ಬಂದ್ಬಿಡುತ್ತೆ. ಏನಕ್ಕಂದ್ರೆ ಬಿಸಿಯಲ್ಲಿ ಬ್ಯಾಕ್ ಅಂಡ್ API ಇಂಟಿಗ್ರೇಷನ್ ಇದೆ, ಅದು GST ಡಿಪಾರ್ಟ್ಮೆಂಟ್ ಪೋರ್ಟಲ್ ಇಂದ ಡೇಟಾನ ತಗೊಂಡ್ಬಂದು ನಿಮ್ಗೆ ತೋರಿಸುತ್ತೆ. ಸೊ ಈಗ ನಾನು ಚೆಕ್ ಮಾಡಿರೋದು ಬಿಸಿ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಅಪ್ಡೇಟ್ ಮಾಡಿದ್ರೆ ಡೇಟಾ ಆಟೋಮ್ಯಾಟಿಕ್ ಆಗಿ ಸೇವ್ ಆಯ್ತು. ನಿಮ್ಗೆ ಟೈಮ್ ಒಂದು 5 ಸೆಕೆಂಡ್ ಅಲ್ಲಿ ಕೆಲಸ, ಒಂದು 3-4 ಸೆಕೆಂಡ್ ಅಲ್ಲಿ ಕೆಲಸ ಮುಗೀತು. ಅದೇ ನೀವು ಟೈಪ್ ಮಾಡೋದಿದ್ರೆ ಹಾರ್ಡ್ಲಿ ಇಟ್ ವಿಲ್ ಟೇಕ್ 1 ಮಿನಿಟ್ ಆದ್ರೂ ಬೇಕಾಗತ್ತೆ. ಸೊ ಇದು ಒಂದು ಬ್ಯೂಟಿ ಆಫ್ ದ ಸಾಫ್ಟ್ವೇರ್. ನಾನು ಇಲ್ಲಿ ಏನು ಕೂಡ ಎಂಟ್ರಿ ಮಾಡಿಲ್ಲ, ಜಸ್ಟ್ ಕಾಪಿ ಮಾಡಿದೆ, ವ್ಯಾಲಿಡೇಟ್ ಕೊಟ್ಟೆ, ಸೇವ್ ಮಾಡಿದೆ. ಗ್ರೂಪ್ ಬೇಕು ಆದ್ರೆ ನಾವ್ ಇಲ್ಲಿ ಬದಲಾಯಿಸ್ಕೊಳ್ಬಹುದು, ಕ್ರೆಡಿಟರ್ ಅಂತಾನೋ ಡೆಬಿಟರ್ ಅಂತಾನೋ ಬದಲಾಯಿಸ್ಕೊಂಡು ಸೇವ್ ಮಾಡಬಹುದು. ಇದಾಯ್ತು. ಹಾಗಿದ್ರೆ ಮಾಸ್ಟರ್ ಅಲ್ಲಿ ಮತ್ತೇನ್ ಬರುತ್ತೆ ತಿಳ್ಕೊಳ್ಳಿ. ನಿಮ್ಗೆ